ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಕಲ್ವೀರೇಶ್ ಸ್ವರಬತ್. ತಮಗೆಲ್ಲ ನನ್ನ ನೆಚ್ಚಿನ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಲೆಟಸ್ ಸ್ಟಡಿ ಪ್ರಾಪರ್ಲಿ ಇದಕ್ಕೆ ಎಲ್ಲರಿಗೂ ತಮಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಸೆಷನ್ನಲ್ಲಿ ಮುಂಬರಲಿರುವಂತಹ TET, CET, GPSTR, HSTR ಹಾಗೂ ಟೀಚರ್ ಪೋಸ್ಟ್ ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಮಾಲಿಕೆಯನ್ನು ಸ್ಟಾರ್ಟ್ ಮಾಡಲಿದ್ದು, ಈ ಒಂದು ಪ್ರಶ್ನೋತ್ತರ ಮಾಲಿಕೆ ಡಾಕ್ಟರ್ H.G. ವಾಮದೇವಪ್ಪ ಸರ್ ಬರೆದಿರುವಂತಹ ಪುಸ್ತಕವನ್ನು ಆಧರಿಸಿ ತಯಾರಿಸಿರುವುದಾಗಿರುತ್ತದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ನನ್ನ ಎಲ್ಲ ನೆಚ್ಚಿನ ಸ್ನೇಹಿತೆಯರಿಗೂ ಹಾಗೂ ಪ್ರಶಿಕ್ಷಣಾರ್ಥಿಗಳಿಗೂ ನಾನು ಕೇಳಿಕೊಳ್ಳುತ್ತೇನೆ. ಈ ಒಂದು ವಿಡಿಯೋಗಳಲ್ಲಿ ಚರ್ಚಿಸುವಂತಹ ಪ್ರಶ್ನೆಗಳು ಈಗಾಗಲೇ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥದ್ದಾಗಿರ್ಬೋದು ಹಾಗೂ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಆಗಿರ್ತವೆ ಅನ್ನುವಂಥದ್ದು. ಇಲ್ಲಿ ಡಾಕ್ಟರ್ H.G. ವಾಮದೇವಪ್ಪ ಗುರುಗಳು ಬರೆದಿರುವಂತಹ ಆ ಪುಸ್ತಕವನ್ನು ಓದ್ತಾ ಹೋದಂತಹ ಸಂದರ್ಭದಲ್ಲಿ ಕೇಳಬಹುದಾದಂತಹ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಅದೇ ಪುಸ್ತಕದಿಂದ ಉತ್ತರವನ್ನು ಆಯಿತು ವಿಭಿನ್ನ ರೀತಿಯಾಗಿ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೇನೆ. ಇದರ ಉಪಯೋಗ ಎಲ್ಲರಿಗೂ ಆದಲ್ಲಿ ನನ್ನ ಈ ಒಂದು ಶ್ರಮ ಸಾರ್ಥಕ ಎಂದು ಹೇಳುತ್ತಾ ಈ ಒಂದು ಪ್ರಶ್ನೋತ್ತರ ಮಾಲಿಕೆ ಸರಣಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗಿದ್ದಲ್ಲಿ ಈ ಮೊದಲ ಒಂದು ವಿಡಿಯೋನಲ್ಲಿ ನಾನು ಏನು ಚರ್ಚೆ ಮಾಡ್ತಿದ್ದೇನೆ ಅಂತಂದರೆ, ಮೊದಲ 30 ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಆ ಎಲ್ಲ ಕ್ವಶನ್ಸ್ಗಳು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಹಾಗೂ ಅದರ ವ್ಯಾಪ್ತಿ ಇದ್ರ ಬಗ್ಗೆನೇ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಹಾಗಿದ್ದಲ್ಲಿ ಎಲ್ಲರೂ ಈ ಒಂದು ವಿಡಿಯೋಕ್ಕೆ ವಿಡಿಯೋದ ಧ್ವನಿಗೆ ಕಿವಿಯಾಗಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆದರಣೀಯ ಸ್ವಾಗತ. ಹಾಗಿದ್ದಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ರೀತಿ ಮನೋವಿಜ್ಞಾನ ಎಂದರೇನು? ಸಿಂಪಲ್ ಆಗಿದೆ ಪ್ರಶ್ನೆ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಮನೋವಿಜ್ಞಾನ ಎಂಬ ಪದ ಇಂಗ್ಲೀಷ್ನ ಸೈಕಾಲಜಿ ಎನ್ನುವಂತಹ ಪದದಿಂದ ಬಂದಿದೆ ಎನ್ನುವಂಥದ್ದು ನಾನು ಲೈಟಾಗಿ ಸ್ವಲ್ಪ ಮಾರ್ಕ್ ಮಾಡ್ತಾ ಹೋಗ್ತೇನೆ, ಸೊ ದ್ಯಾಟ್ ನೀವು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗುತ್ತೆ ಅನ್ನುವಂಥದ್ದು. ಸೈಕಾಲಜಿ ಎಂಬಂತಹ ಇಂಗ್ಲೀಷ್ ಪದದಿಂದ ಮನೋವಿಜ್ಞಾನ ಎಂಬ ಪದ ಬಂದಿದೆ. ಈ ಒಂದು ಸೈಕಾಲಜಿ ಎನ್ನುವಂತಹ ಪದ ಸೈಕೆ ಮತ್ತು ಲಾಗಸ್ ಎನ್ನುವಂತಹ 2 ಗ್ರೀಕ್ ಪದಗಳಿಂದ ಬಂದಿದ್ದು, ಈ 2 ಗ್ರೀಕ್ ಪದಗಳನ್ನು ಒಟ್ಟುಗೂಡಿಸಿದಾಗ ಸೈಕೆ ಎಂಬುದರ ಅರ್ಥ ಆತ್ಮ ಹಾಗೂ ಲಾಗಸ್ ಎಂಬುದರ ಅರ್ಥ ವಿಜ್ಞಾನ ಅಥವಾ ಅಧ್ಯಯನ ಅಂತ ಆಗ್ತದೆ. ಇವೆರಡನ್ನೂ ಕೂಡಿಸಿದಾಗ ಮನೋವಿಜ್ಞಾನ ಅಂತಂದರೆ ಏನು ಅರ್ಥ ಸಿಗುತ್ತೆ ನಮಗೆ ಅಂತಂದರೆ, ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಅಂತ ಸಿಗುತ್ತೆ. ಸೊ ಹಾಗಿದ್ದಲ್ಲಿ ಪ್ರಿಯ ಮಿತ್ರರೇ, ಮನೋವಿಜ್ಞಾನ ಅಂತಂದರೆ ಏನು ಅರ್ಥ ಸಿಗುತ್ತೆ ನಮಗೆ? ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ. ಮುಂದುವರೆದು ಎರಡನೇ ಪ್ರಶ್ನೆ ಏನು ಸಿಗುತ್ತೆ ನಮಗೆ ಅಂತಂದರೆ, ಮನೋವಿಜ್ಞಾನವನ್ನು ಈ ಹಿಂದೆ ಯಾವ ವಿಷಯದ ಶಾಖೆಯಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು ಅನ್ನುವಂತಹ ಪ್ರಶ್ನೆ ಕಾಡ್ತದೆ. ಮನೋವಿಜ್ಞಾನವನ್ನು ಈ ಹಿಂದೆ ತತ್ವಶಾಸ್ತ್ರದ ಒಂದು ಶಾಖೆಯನ್ನಾಗಿ ಅಧ್ಯಯನ ಮಾಡ್ತಾ ಇದ್ರು, ಆದರೆ ಈಗ ಮನೋವಿಜ್ಞಾನ ಒಂದು ಸ್ವತಂತ್ರ ವಿಷಯವಾಗಿ ಅಭಿವೃದ್ಧಿ ಹೊಂದಿದೆ ಅನ್ನುವಂಥದ್ದನ್ನು ಎಲ್ಲರೂ ಇಲ್ಲಿ ಗಮನಿಸಬಹುದು. ಮೂರನೇ ಪ್ರಶ್ನೆ, ಮೊಟ್ಟ ಮೊದಲ ತತ್ವಶಾಸ್ತ್ರಜ್ಞನಾದಂತಹ ಡೆಮಾಕ್ರಟಸ್ ರವರ ಪ್ರಕಾರ ಮೊಟ್ಟ ಮೊದಲ ತತ್ವಶಾಸ್ತ್ರಜ್ಞನಾದಂತಹ ಡೆಮಾಕ್ರಟಸ್ ರವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದರಿಂದ ಮಾಡಲ್ಪಟ್ಟಿದ್ದಾನೆ? ಈ ಪ್ರಶ್ನೆಗೆ ಉತ್ತರ ಏನು? ಮೊದಲ ತತ್ವಶಾಸ್ತ್ರಜ್ಞ ಡೆಮಾಕ್ರಟಸ್ ರವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣಗಳು ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದೆ.
ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದರಿಂದ ಮಾಡಲ್ಪಟ್ಟಿದ್ದಾನೆ ರೀ? ಒಂದು ಆತ್ಮದ ಕಣ, ಮತ್ತೊಂದು ದೇಹದ ಕಣದಿಂದ ಮಾಡಲ್ಪಟ್ಟಿದ್ದಾನೆ. 4ನೆಯ ಪ್ರಶ್ನೆ ಹೆಂಗಿದೆ ಅಂತಂದರೆ, ಆತ್ಮದ ವಿಜ್ಞಾನವೆಂಬ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಕೈಬಿಡಲು ಕಾರಣ ಏನು? ನಾವು ಮನೋವಿಜ್ಞಾನದ ಡೆಫಿನಿಷನನ್ನು ಕಲ್ತ್ವಿ 1ನೇ ಕ್ವಶನಲ್ಲಿ, ಆತ್ಮದ ವಿಜ್ಞಾನ ಅಂತ ಹೇಳಿ. ಆ ಆತ್ಮದ ವಿಜ್ಞಾನ ಎಂಬುವಂತಹ ಡೆಫಿನಿಷನನ್ನು ಕೈ ಬಿಡ್ತಾರೆ, ಕಾರಣ ಏನು? ಸೊ ಇದಕ್ಕೆ ಕಾರಣ ಏನಂತಂದರೆ, ಅಂದಿನ ತತ್ವಶಾಸ್ತ್ರಜ್ಞರು ಏನು ಮಾಡ್ತಾರೆ ಅಂತಂದರೆ, ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಮೊದಲ ತತ್ವಶಾಸ್ತ್ರಜ್ಞನಾದಂತಹ ಡೆಮಾಕ್ರಟಸ್ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆತ್ಮದ ಕಣ ಮತ್ತು ದೇಹದ ಕಣಗಳಿಂದ ಮಾಡಲ್ಪಟ್ಟಿದೆ. ಆದರೆ ಆತ್ಮದ ಸ್ವರೂಪವನ್ನು ನಿರ್ದಿಷ್ಟ ಪದಗಳಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿರಲಿಲ್ಲ. ಆದ್ದರಿಂದ ನಂತರದ ತತ್ವಶಾಸ್ತ್ರಜ್ಞರು ಈ ಅಭಿಪ್ರಾಯವನ್ನು ಒಪ್ಪಿಕೊಳ್ಳಿಲ್ಲ ಹಾಗೂ ಆತ್ಮದ ವಿಜ್ಞಾನ ಎಂಬುವಂತಹ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಕೈ ಬಿಡ್ತಾರೆ ಎನ್ನುವಂಥದ್ದು. 5ನೇ ಪ್ರಶ್ನೆ ಏನಿದೆ ಅಂತಂದರೆ, ಆತ್ಮದ ವಿಜ್ಞಾನವೆಂಬ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಕೈಬಿಟ್ಟ ನಂತರ ಯಾವ ಒಂದು ವ್ಯಾಖ್ಯೆ ಹೆಚ್ಚು ಪ್ರಚಲಿತಕ್ಕೆ ಬಂತು? ಆತ್ಮದ ವಿಜ್ಞಾನ ಎಂಬುವಂತಹ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಕೈಬಿಟ್ಟ ನಂತರ ಯಾವ ವ್ಯಾಖ್ಯೆ ಹೆಚ್ಚು ಪ್ರಚಲಿತಕ್ಕೆ ಬರ್ತದೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ, ಮನೋವಿಜ್ಞಾನ ಅಂದರೆ ಮನಸ್ಸಿನ ವಿಜ್ಞಾನ ಅಥವಾ ಮನಸ್ಸಿನ ಅಧ್ಯಯನ ಎನ್ನುವಂತಹ ವ್ಯಾಖ್ಯೆ ಕೆಲವು ಕಾಲ ಹೆಚ್ಚು ಪ್ರಚಲಿತವಾಗಿತ್ತು. ಅಂದರೆ ಆತ್ಮದ ವಿಜ್ಞಾನ ಅನ್ನುವಂತಹ ವ್ಯಾಖ್ಯೆಯನ್ನು ಕೈಬಿಟ್ಟ ನಂತರ ಕೆಲವು ದಿನಗಳವರೆಗೆ, ಕೆಲವು ಕಾಲಗಳವರೆಗೆ ಮನೋವಿಜ್ಞಾನ ಅಂದರೆ ಮನಸ್ಸಿನ ವಿಜ್ಞಾನ, ಮನಸ್ಸಿನ ಅಧ್ಯಯನ ಎನ್ನುವಂತಹ ವ್ಯಾಖ್ಯೆ ಹೆಚ್ಚು ಪ್ರಚಲಿತಕ್ಕೆ ಬರುತ್ತದೆ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ಮನೋವಿಜ್ಞಾನ ಎಂದರೆ ಮನಸ್ಸಿನ ವಿಜ್ಞಾನ ಅಥವಾ ಮನಸ್ಸಿನ ಅಧ್ಯಯನ ಎನ್ನುವಂತಹ ವ್ಯಾಖ್ಯೆಯನ್ನು ಕೂಡ ನಾವೇನು ಮಾಡ್ತೇವೆ, ಮುಂದುವರೆದು ಕೈ ಬಿಡುತ್ತೇವೆ. ಹಾಗಿದ್ದರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು, ಮನಸ್ಸಿನ ಸ್ವರೂಪವನ್ನು ಅರಿತಕ್ಕಂಥದ್ದು ತುಂಬ ಕ್ಲಿಷ್ಟಕರ ಹಾಗೂ ಆ ಮನಸ್ಸನ್ನು ನಾವು ಪ್ರಯೋಗಕ್ಕೆ ಒಳಪಡಿಸಬೇಕು ಅಂತ ಹೋದರೆ ಯಾವುದೇ ರೀತಿಯಲ್ಲಿಯೂ ಅದನ್ನು ಪ್ರಯೋಗಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಈ ಒಂದು ಅಭಿಪ್ರಾಯದ ಆಧಾರದ ಮೇರೆಗೆ ಮನಸ್ಸಿನ ವಿಜ್ಞಾನ ಎಂಬ ವ್ಯಾಖ್ಯೆಯನ್ನು ಕೂಡ ಏನು ಮಾಡ್ತದೆ, ಕೈ ಬಿಡಲಾಗ್ತದೆ. ಇಲ್ಲೊಂದು ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ, ಕ್ಷಮಿಸಬೇಕು. ಇದು ವ್ಯಾಪ್ತಿಯಲ್ಲ, ವ್ಯಾಖ್ಯೆ. ಓಕೆ, ಮನಸ್ಸಿನ ವಿಜ್ಞಾನ ಎನ್ನುವಂತಹ ವ್ಯಾಖ್ಯೆಯನ್ನು ಕೂಡ ಏನು ಮಾಡಲಾಗ್ತದೆ, ಕೈ ಬಿಡಲಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಮನೋವಿಜ್ಞಾನವನ್ನು ಪ್ರಜ್ಞಾನುಭವದ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಮನೋವಿಜ್ಞಾನ ಅಂತಂದ್ರೆ ಏನ್ರಿ? ಪ್ರಜ್ಞಾನುಭವದ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಹಿಂಗೆ ಕರೀಲಿಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯು ದಿನನಿತ್ಯ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿರ್ತಾನೆ. ಅವನು ಬಾಹ್ಯ ಪರಿಸರದ ಪ್ರಭಾವಗಳಿಗೆ ಪ್ರಜ್ಞಾನುಸ್ಥಿತಿಯಲ್ಲಿಯೇ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಾನೆ. ಇದರ ಹಿನ್ನೆಲೆಯಲ್ಲಿ ಮನೋವಿಜ್ಞಾನವನ್ನು ಪ್ರಜ್ಞಾನುಭವದ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಅಂದರೆ ಒಬ್ಬ ವ್ಯಕ್ತಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅದರ ಹಿಂದುಗಡೆ ಬಾಹ್ಯ ಪರಿಸರದ ಪ್ರಭಾವಗಳಿಗೆ ಪ್ರಜ್ಞಾನುಸ್ಥಿತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಿನದಲ್ಲಿ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿರ್ತಾನೆ ಹಾಗೂ ಆತ ಬಾಹ್ಯ ಪರಿಸರದಿಂದ ಅವನಿಗೆ ದೊರಕುವಂತಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾನಲ್ವ, ಆ ಒಂದು ಪ್ರತಿಕ್ರಿಯೆ ಯಾವುದರ ಆಧಾರದ ಮೇಲೆ ಇರುತ್ತೆ ಅಂತಂದ್ರೆ ಪ್ರಜ್ಞಾನುಭವದ ಸ್ಥಿತಿಯ ಆಧಾರದ ಮೇಲೆ ಇರುತ್ತೆ. ಆದರೆ ಇನ್ನು ಅಪ್ರಜ್ಞಾನುಸ್ಥಿತಿ ಇರುತ್ತೆ, ಅರೆ ಪ್ರಜ್ಞಾವಸ್ಥೆ ಇರುತ್ತೆ. ಈ ಎರಡು ಅಂಶಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳದೇ ಇರುವುದರಿಂದ ಮನೋವಿಜ್ಞಾನ ಎನ್ನುವುದು ಪ್ರಜ್ಞಾನುಭವದ ವಿಜ್ಞಾನ ಎನ್ನುವಂಥ ಅಂಶವನ್ನು ಕೈ ಬಿಡಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು. ಇನ್ನೂ ಇದನ್ನು ನಾವು ಡೀಪಾಗಿ ಅಧ್ಯಯನ ಮಾಡೋದಾದರೆ ಮನೋವಿಜ್ಞಾನ ಎಂಬುದು ಪ್ರಜ್ಞಾನುಭವದ ವಿಜ್ಞಾನ ಎಂಬ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಕೈ ಬಿಡಲು ಕಾರಣ ಏನು ಅಂತಂದರೆ, ಪ್ರಜ್ಞಾನುಸ್ಥಿತಿ ಸಮಗ್ರ ವ್ಯಕ್ತಿತ್ವದ ಭಾಗವಾಗಿದೆಯೇ ಹೊರತು ಸಂಪೂರ್ಣ ವ್ಯಕ್ತಿತ್ವದ ಚಿತ್ರಣವನ್ನು ನೀಡುವುದಿಲ್ಲ. ಆದ್ದರಿಂದ ಮನೋವಿಜ್ಞಾನ ಎಂಬುದು ಪ್ರಜ್ಞಾನುಭವದ ವಿಜ್ಞಾನ ಎಂಬ ವ್ಯಾಖ್ಯೆಯನ್ನು ಕೈಬಿಡ್ತಾರೆ. ಮನೋವಿಜ್ಞಾನ ಎಂಬುದು ಪ್ರಜ್ಞಾನುಭವದ ವಿಜ್ಞಾನ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ವ್ಯಕ್ತಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ. ಆ ಚಟುವಟಿಕೆಗಳಿಗೆ ಕಾರಣ ಏನಿರ್ತದೆ ಅಂತಂದ್ರೆ ಬಾಹ್ಯವಾದಂತಹ ವಾತಾವರಣ ಇರುತ್ತೆ. ಆ ಬಾಹ್ಯ ವಾತಾವರಣಕ್ಕೆ
ತಾನು ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಾನಲ್ಲ, ಆ ಪ್ರತಿಕ್ರಿಯೆ ಪ್ರಜ್ಞಾನುಸ್ಥಿತಿಯ ಆಧಾರದ ಮೇಲೆ ಇರುತ್ತೆ. ಹೀಗಾಗಿ ಮನೋವಿಜ್ಞಾನ ಎಂಬುದು ಪ್ರಜ್ಞಾನುಭವದ ವಿಜ್ಞಾನ ಅಂತೇಳಿ ಕರೆದ್ರು. ಅದು ಮೇಗಲಿ 7ನೇ ಕ್ವಶನ್. 8ನೇ ಕ್ವಶನಲ್ಲಿ ಟೈಮ್ ಹೋದಂಗೆಲ್ಲ ಮನೋವಿಜ್ಞಾನ ಎಂಬುದು ಪ್ರಜ್ಞಾನುಭವದ ವಿಜ್ಞಾನ ಅಲ್ಲ, ಅದನ್ನು ಆ ವ್ಯಾಖ್ಯೆಯನ್ನು ಬಿಡ್ತಾ ಹೋಗ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ನಾವು ಪ್ರಜ್ಞಾನ ಸ್ಥಿತಿಯನ್ನು ಸಮಗ್ರ ವ್ಯಕ್ತಿತ್ವದ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಪ್ರಜ್ಞಾನುಸ್ಥಿತಿ ಕೇವಲ ಸಮಗ್ರ ವ್ಯಕ್ತಿತ್ವದ ಒಂದು ಭಾಗವಾಗಿದೆಯೇ ವಿನಃ ಸಂಪೂರ್ಣ ಚಿತ್ರ ಕೊಡೋದಿಲ್ಲ. ಅದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನು ಕೊಡುವುದಿಲ್ಲ. ಸೊ ಹೀಗಾಗಿ ಪ್ರಜ್ಞಾನುಸ್ಥಿತಿಯ ಚಟುವಟಿಕೆಗಳನ್ನು ಮಾತ್ರ ವೀಕ್ಷಿಸುವುದರಿಂದ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ವ್ಯಕ್ತಿಯ ಸುಪ್ತಾವಸ್ಥೆ, ಸೂಕ್ತ ಜಾಗೃತಾವಸ್ಥೆ, ಅದನ್ನೇನಂತ ಕರಿತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೇವೆ, ಮತ್ತು ಪ್ರಜ್ಞಾನುರಹಿತ ಅನ್ಕಾನ್ಷಿಯಸ್ ಸ್ಥಿತಿಗಳನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹೀಗಾಗಿ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನು, ವ್ಯಕ್ತಿಯ ಆ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣವನ್ನು ನಾವಿಲ್ಲಿ ಪಡೆಯಲಿಕ್ಕೆ ಅಸಾಧ್ಯವಾಗ್ತದೆ. ಆದ್ದರಿಂದ ಮನೋವಿಜ್ಞಾನ ಎಂಬುದು ಪ್ರಜ್ಞಾನುಭವದ ವಿಜ್ಞಾನ ಎಂಬ ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಕೈಬಿಡುತ್ತವೆ ನಾವು. ಮುಂದೆ ಪ್ರಾಯೋಗಿಕವಾಗಿ ಮನೋವಿಜ್ಞಾನದ ಪ್ರಾರಂಭಕ್ಕಿಂತಲೂ ಮೊದಲು ಮನೋವಿಜ್ಞಾನದಲ್ಲಿ ಪ್ರತಿಪಾದಿಸಿದಂತಹ ಎಲ್ಲ ವ್ಯಾಖ್ಯೆಗಳ ಕ್ರಮವನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಳ್ರಿ ಅಂದರೆ ಹೆಂಗೆ ಹೇಳ್ತೀರಿ ನೀವು? ಓಕೆ, ಮೊದಲು ಮನೋವಿಜ್ಞಾನ ಇತ್ತು. ಮನೋವಿಜ್ಞಾನ ಅಂತಂದರೆ ಆತ್ಮದ ವಿಜ್ಞಾನ ಅಂತ ಕರೆದ್ವಿ. ತದನಂತರ ಮನೋವಿಜ್ಞಾನ ಅಂದರೆ ಮನಸ್ಸಿನ ಅಧ್ಯಯನ ಅಂತ ಕರೆದ್ವಿ. ನಂತರ ಮನೋವಿಜ್ಞಾನ ಅಂದರೆ ಪ್ರಜ್ಞೆಯ ವಿಜ್ಞಾನ ಅಂತ ಕರೆದ್ವಿ, ಪ್ರಜ್ಞಾನುಭವದ ವಿಜ್ಞಾನ ಅಂತ ಕರೆದ್ವಲ್ಲ. ಸೊ ಹಿಂಗೆ ಮೊದಲು ಮನೋವಿಜ್ಞಾನ ಆತ್ಮ ಆಯಿತು, ನೆಕ್ಸ್ಟು ಮನಸ್ಸಾಯಿತು, ನೆಕ್ಸ್ಟು ಪ್ರಜ್ಞೆ ಆಯಿತು. ಮುಂದುವರೆದಂತೆ ಮನಃಶಾಸ್ತ್ರ ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿದ ಕಾಲ ಯಾವುದು? ಮನಃಶಾಸ್ತ್ರ ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿದ ಕಾಲ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಪುನರುಜ್ಜೀವನದ ಕಾಲ. ಪುನರುಜ್ಜೀವನವನ್ನು ಇಂಗ್ಲೀಷಿನಲ್ಲಿ ರಿನೈಸನ್ಸ್ ಅಂತ ಕರೀತಾರೆ. ಈ ರಿನೈಸನ್ಸ್ ಕಾಲದಲ್ಲಿ ಮನೋವೈಜ್ಞಾನಿಕ ಚಿಂತನೆಯಲ್ಲಿ ಮಹತ್ತರವಾದ ಬದಲಾವಣೆಗಳಾಗ್ತವೆ. ಮುಂದೆ ಮನಃಶಾಸ್ತ್ರ ಒಂದು ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿತು. ಆಗ ಮನೋವಿಜ್ಞಾನವನ್ನು ವರ್ತನೆಯ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಹೌದಾ? ಪುನರುಜ್ಜೀವನದ ಕಾಲದಲ್ಲಿ ಮನೋವಿಜ್ಞಾನವನ್ನು ಏನಂತ ಹೇಳಿ ಕರೆದಲ್ಲಿ ಹೆಂಗಂದ್ರೆ ಮನೋವಿಜ್ಞಾನವನ್ನು ವರ್ತನೆಯ ವಿಜ್ಞಾನ ಅಂತ ಹೇಳಿ ಕರೆದ್ರು. ಅದನ್ನು ನಾವು 11ನೇ ಪ್ರಶ್ನೆಯಲ್ಲಿ ನೋಡ್ತೇವೆ. ಇನ್ನು 12ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಪುನರುಜ್ಜೀವನ ಕಾಲದಲ್ಲಿ ವುಡ್ವರ್ಥ್ರವರು ಮನೋವಿಜ್ಞಾನದ ಕುರಿತು ಏನು ಹೇಳ್ತಾರೆ? ಈ ಒಂದು ಸಂದರ್ಭ ಅಂದರೆ ಯಾವ ಸಂದರ್ಭ ಸರ್? ರಿನೈಸನ್ಸ್ ಕಾಲದಲ್ಲಿ ವುಡ್ವರ್ಥ್ರವರು ಮನೋವಿಜ್ಞಾನದ ಕುರಿತು ಏನು ಹೇಳ್ತಾರೆ ಅಂತಂದರೆ, ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು, ಮುಂದೆ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ಅನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು. ಆದಾಗ್ಯೂ ಒಂದು ವಿಧವಾದ ವರ್ತನೆಯನ್ನು ಉಳ್ಳದ್ದಾಗಿದೆ ಅಂಥೇಳಿ ವುಡ್ವರ್ಥ್ರವರು ವಾಕ್ಯವನ್ನು ಹೇಳ್ತಾರೆ. ಎಕ್ಸಾಮಲ್ಲಿ ಕ್ವಶನ್ ಹೆಂಗೆ ಕೇಳ್ಬೋದಪ್ಪ ಅಂತಂದರೆ, ಇದೇ ವಾಕ್ಯವನ್ನು ಕೊಟ್ಟು ಇದನ್ನು ಯಾರು ಹೇಳಿದರು ಅಂತ ಕೂಡ ಕೇಳೋ ಚಾನ್ಸ್ ಇರುತ್ತೆ. ಸೊ ಹೀಗಾಗಿ ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟು ಮನಃಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತೇಳಿ ಕರೀಲಿಕ್ಕೆ ಕಾರಣ ಏನು? ಕ್ವಶನ್ ಹೆಂಗೆ ಕೇಳ್ಬೋದಪ್ಪ ಅಂತಂದರೆ, ಇಲ್ಲೇ ನಾವು ಮುಂದೆ ಚರ್ಚೆ ಮಾಡ್ತೀವಲ್ಲ, ಇದೇ ವ್ಯಾಖ್ಯೆಗಳನ್ನು 4-5 ವ್ಯಾಖ್ಯೆಗಳನ್ನಾಗಿ ಕೊಟ್ಟು ಕ್ವಶನನ್ನು ಹೆಂಗೆ ಡಿಫ್ರೆಂಟ್ ಮಾಡ್ತಾರಂತಂದರೆ, ಮನಃಶಾಸ್ತ್ರವು ಒಂದು ವಿಜ್ಞಾನ ಎಂದು ಕರೆಯಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಲ್ಲ ಅಂತ ಪ್ರಶ್ನೆ ಕೇಳಿದಾಗ ನಾವು ಯಾವ್ಯಾವ ಕಾರಣ ಆಗಿದೆ ಅನ್ನೋದನ್ನು ಗುರುತು ಹಿಡಿತಾ ಹೋಗಬೇಕು. ಆವಾಗ ಯಾವುದು ಕಾರಣ ಅಲ್ಲ ಅನ್ನೋದು ಅದರ ಪಾಡಿಗೆ ಅದು ಹೊರಗೆ ಬೀಳ್ತದೆ. ಆದರೆ ಇಲ್ಲಿ ನೇರವಾಗಿ ನಾವು ಅರ್ಥ ಏನು ಮಾಡ್ಕೊಳ್ಬೇಕು, ಮನಃಶಾಸ್ತ್ರ ಒಂದು ವಿಜ್ಞಾನ ಯಾಕೆ ಅಂತ ತಿಳ್ಕೊಬೇಕು. ಫಸ್ಟು ಮನಃಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಕರೀಲಿಕ್ಕೆ ಕಾರಣಗಳು ಏನಪ್ಪ ಅಂತಂದ್ರೆ, ಮನೋವಿಜ್ಞಾನವು ವ್ಯಕ್ತಿಗಳ ಮತ್ತು ಗುಂಪಿನ ವರ್ತನೆಯನ್ನು ವಿಶ್ಲೇಷಣೆ ಮಾಡಲು ಮತ್ತು ಊಹೆ ಮಾಡಲಿಕ್ಕೆ ಅಗತ್ಯವಾದ ದತ್ತಾಂಶಗಳು ಬೇಕು. ಏನನ್ನೇ ಆದರೂ ನಾವು ಒಂದು ಕನ್ಕ್ಲೂಷನಿಗೆ ಬರಬೇಕಪ್ಪ ಅಂತಂದರೆ, ಯಾವುದೇ ಒಂದು ವಸ್ತುವಿನ ಬಗ್ಗೆ ಕನ್ಕ್ಲೂಷನಿಗೆ ಬರಬೇಕು, ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಕನ್ಕ್ಲೂಷನಿಗೆ ಬರಬೇಕಂತಂದರೆ ನಮಗೆ ಡೇಟಾ ಬೇಕು, ದತ್ತಾಂಶ ಬೇಕು. ಸೊ ಅದೇ ರೀತಿ ಮನಃಶಾಸ್ತ್ರವು ಕೂಡ ಏನು ಮಾಡ್ತದಪ್ಪ ಅಂತಂದ್ರೆ, ಮನೋವಿಜ್ಞಾನ ಏನು ಮಾಡ್ತದೆ ಅಂದ್ರೆ ವ್ಯಕ್ತಿ ಮತ್ತು ಗುಂಪಿನ ವರ್ತನೆ ಬಗ್ಗೆ ವಿಶ್ಲೇಷಣೆ ಮಾಡ್ಕೋಬೇಕು, ಊಹೆ ಮಾಡ್ಕೋಬೇಕಪ್ಪ ಅಂತಂದರೆ ದತ್ತಾಂಶವನ್ನು ಸಂಗ್ರಹಣೆ ಮಾಡ್ಕೊಳ್ಬೇಕು. ಆ ದತ್ತಾಂಶ ಸಂಗ್ರಹಣೆಗೆ ಕೆಲವೊಂದಿಷ್ಟು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇರ್ತವೆ. ಆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಯಾವುದರಿಂದ ಬಳಸ್ತದಪ್ಪ ಈ ಸೈಕಾಲಜಿ ಅಂದ್ರೆ ಸೈಂಟಿಫಿಕ್ ಬೇಸ್ ಮೇಲೆ ಬಳಸ್ತದೆ. ಇದು ಒಂದನೇ ಅಂಶ. ನೆಕ್ಸ್ಟು
ವೀಕ್ಷಿಸಬಹುದಾದಂತಹ ವರ್ತನೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತದೆ ಮತ್ತು ವಸ್ತುನಿಷ್ಠ ನಿದರ್ಶನ ಅಥವಾ ಸಾಕ್ಷ್ಯಾಧಾರಗಳು ಇದ್ದಾಗ ಮಾತ್ರ ನೈಜ ವರ್ತನೆಗಳನ್ನು ಸ್ಥಿರಪಡಿಸ್ತದೆ. ಸೈಕಾಲಜಿ ಏನು ಮಾಡ್ತದೆ ರೀ ಅಂತಂದ್ರೆ ವೀಕ್ಷಣೆ ಮಾಡಬಹುದಾದಂತಹ ವರ್ತನೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತದೆ ಹಾಗೂ ವಸ್ತುನಿಷ್ಠ ನಿದರ್ಶನಗಳು ಅಥವಾ ಏನಾದರೂ ಸಾಕ್ಷ್ಯಾಧಾರ ಎವಿಡೆನ್ಸ್ಗಳಿದ್ದರೆ ಮಾತ್ರ ನೈಜ ವರ್ತನೆಗಳನ್ನು ಸ್ಥಿರಪಡಿಸ್ತದೆ ಅನ್ನುವಂಥದ್ದು. ಇನ್ನು ಮನೋವೈಜ್ಞಾನಿಕ ಸಂಶೋಧನೆಗಳಲ್ಲಿ ವರ್ತನೆಯ ಮೇಲೆ ಪ್ರಭಾವ ಬೀರುವಂತಹ ಚರಾಂಶಗಳು ಅಂದರೆ ವೇರಿಯಬಲ್ಸ್, ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತದೆ. ಹೆಚ್ಚು ಮಾಹಿತಿಯನ್ನು ಚರಾಂಶಗಳ ಮೇಲೆ ಪಡೆದುಕೊಳ್ಳಲಾಗ್ತದೆ ಮತ್ತು ಪ್ರಾಕಲ್ಪನೆಗಳ ಆಧಾರದ ಮೇಲೆ ಅಂದರೆ ಹೈಪೋಥೆಸಿಸ್ ಸೆಟ್ ಮಾಡ್ಕೊಂಡಿರ್ತಾರಲ್ಲ, ಮೊದಲು ಒಂದು ಊಹಾತ್ಮಕ ಫಲಿತಾಂಶವನ್ನು ನಾವೇನು ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಪ್ರಾಕಲ್ಪನೆ ಅಂದರೆ ಊಹಾತ್ಮಕ ಫಲಿತಾಂಶ, ಅದರ ಆಧಾರದ ಮೇಲೆ ಕಾರ್ಯ ಮತ್ತು ಕಾರಣ, ಈ ಒಂದು ಕಾರ್ಯ ನಡೀತಾ ಇದೆ, ಆ ಕಾರ್ಯದ ಹಿಂದೆ ಏನು ಕಾರಣ, ಈ ಕಾರಣಕ್ಕೆ ಏನು ಸಂಬಂಧ ಇದೆ ಅನ್ನೋದನ್ನು ಕಂಡುಕೊಳ್ಳಲಾಗ್ತದೆ. ಗೊತ್ತಾಯ್ತಾ? ಹಾಗೂ ಮುಂದೆ ಒಂದು ಸನ್ನಿವೇಶದಲ್ಲಿ ಕಂಡುಕೊಂಡಂತಹ ಫಲಿತಾಂಶಗಳನ್ನು ಅಂತಹುದೇ ಸಿಮಿಲರ್ ಸನ್ನಿವೇಶದಲ್ಲಿ ಪರಿಶೀಲಿಸಿ ನೋಡಬಹುದಾಗಿದೆ ಹಾಗೂ ಮಾನವನ ವರ್ತನೆಯನ್ನು ಇದರಿಂದ ನಿಖರವಾಗಿ ಮುನ್ಸೂಚನೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲ ಅಂಶಗಳು ಇರೋದರಿಂದ ಸೈಕಾಲಜಿಯನ್ನು ನಾವು ಸೈನ್ಸ್ ಅಂತ ಕರೀಬಹುದು. ಮನೋವಿಜ್ಞಾನವು ಒಂದು ವಿಜ್ಞಾನವಾಗಿ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು, ಆ ವರ್ತನೆಯನ್ನು ನಿಯಂತ್ರಿಸಲು ಮತ್ತು ವರ್ತನೆಯನ್ನು ಮುನ್ಸೂಚಿಸಲು ನಮಗೆ ನೆರವಾಗ್ತಾ ಇದೆ. ಮನೋವಿಜ್ಞಾನದಲ್ಲಿ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಲು ಮತ್ತು ಸಾಂಪ್ರದಾಯಿಕ ಅಭಿಪ್ರಾಯಗಳನ್ನು ಪರೀಕ್ಷೆ ಮಾಡಲಿಕ್ಕೆ ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಳ್ಳಲಾಗ್ತದೆ. ಹೀಗಾಗಿ ಮನೋವಿಜ್ಞಾನ ಒಂದು ವಿಜ್ಞಾನ ಆಗುವುದರ ಜೊತೆಗೆ ವರ್ತನಾ ವಿಜ್ಞಾನವಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸಿಕೊಳ್ಳುತ್ತದೆ. 14ನೇ ಪ್ರಶ್ನೆ. ಸೋಫಾರ್ ನಾನು 13ನೇ ಪ್ರಶ್ನೆಯಲ್ಲೇ ಸೈಕಾಲಜಿ ಒಂದು ಸೈನ್ಸ್ ಅಂತ ಯಾಕೆ ಅನ್ನೋದನ್ನು ನೀಟಾಗಿ ಹೇಳಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ನಾವು 14ನೇ ಪ್ರಶ್ನೆಗೆ ಹೋದರೆ, ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚುರಗೊಳಿಸಿದವರು ಯಾರು ಅನ್ನುವಂಥ ಪ್ರಶ್ನೆ. ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚುರಗೊಳಿಸಿದವರು ಯಾರು? ವರ್ತನೆ ಎಂಬ ಪದವನ್ನು ಹೆಚ್ಚು ಪ್ರಚುರಗೊಳಿಸಿದವರು ಯಾರಪ್ಪ ಅಂದರೆ ಅಮೇರಿಕಾದ ಮನೋವಿಜ್ಞಾನಿಯಾದ JB ವ್ಯಾಟ್ಸನ್. ಇವನ ಪ್ರಕಾರ ಮನೋವಿಜ್ಞಾನವು ಒಂದು ವರ್ತನೆಯ ಅಧ್ಯಯನವಾಗಿದೆ. ಆ್ಯಕ್ಚುಲಿ JB ವ್ಯಾಟ್ಸನ್ರವರು ಮನೋವಿಜ್ಞಾನ ಎಂದರೆ ಅದೊಂದು ವರ್ತನೆಯ ಅಧ್ಯಯನ ಎನ್ನುವಂಥ ಒಂದು ವ್ಯಾಖ್ಯೆಯನ್ನು ಕೊಡ್ತಾರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅವರೇ ಈ ವರ್ತನೆ ಎನ್ನುವಂಥ ಪದವನ್ನು ಹೆಚ್ಚು ಪ್ರಚುರಗೊಳಿಸ್ತಾರೆ, JB ವ್ಯಾಟ್ಸನ್. ಮುಂದುವರೆದು 15ನೇ ಕ್ವಶನ್ ಏನಿದೆ ಅಂತಂದರೆ, JB ವ್ಯಾಟ್ಸನ್ರವರ ಪ್ರಕಾರ ವರ್ತನೆ ಎಂದರೇನು? ವಾಟ್ ಈಸ್ ಬಿಹೇವಿಯರ್? ವರ್ತನೆ ಅಂತಂದರೆ ಅವರ ಪ್ರಕಾರ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದಂತಹ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಯನ್ನು ಅವರೇನಂತ ಕರೀತಾರೆ? ವರ್ತನೆ ಅಂತ ಕರೀತಾರೆ. ವರ್ತನೆ ಅಂತಂದರೆ ವಸ್ತುನಿಷ್ಠವಾಗಿ ಯಾರು ಬೇಕಾದರೂ ನೋಡಲಿ, ಅದೇನಿದೆ ಇದ್ದದ್ದನ್ನೇ ಹೇಳಬೇಕು, ಯಾರು ನೋಡಿದ್ರೂ ಕೂಡ ಅದು ಚೇಂಜ್ ಆಗದೇ ಇರಬೇಕು. ಅಂತಹ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದಂತಹ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಯನ್ನು ನಾವು ವ್ಯಾಖ್ಯೆ ಅಂತ ಕರಿತೇವೆ. ಜೀವಿಗಳ ಎಲ್ಲ ಚಟುವಟಿಕೆಗಳು ವರ್ತನೆಯಲ್ಲದೆ ಬೇರೆ ಏನೂ ಅಲ್ಲ. ಅಂದರೆ ಜೀವವಿರುವಂತಹ ಎಲ್ಲ ಜೀವಿಗಳು ಏನೋ ಚಟುವಟಿಕೆ ಮಾಡ್ತಾವಲ್ಲ, ಆ ಎಲ್ಲ ಚಟುವಟಿಕೆಗಳು ಕೂಡ ವರ್ತನೆಗಳೇ ಆಗಿದ್ದಾವೆ. ವರ್ತನೆಯ ಹಿಂದೆ ಏನಿರ್ತಪ್ಪ ಇರುವಂತಹ ಮನಸ್ಸನ್ನು ನಾವೇನು ತಿಳ್ಕೋಬಹುದು, ವರ್ತನೆ ಹಿಂದಿರುವ ಮನಸ್ಸನ್ನು ನಾವು ತಿಳಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಫಾರ್ 15 ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡಿದ ಆದಮೇಲೂ ಕೂಡ ಕಡೆಯದಾಗಿ ಮನೋವಿಜ್ಞಾನ ಎಂಬುವಂತಹ ಡೆಫಿನೇಷನನ್ನು, ಒಂದು ಎಲ್ಲರೂ ಒಪ್ಪಿಕೊಳ್ಳಬಹುದಾದಂತಹ ವ್ಯಾಖ್ಯೆಯನ್ನು ಏನು ಕೊಡ್ಬೋದು ಅಂತ ಪ್ರಶ್ನೆ ಮಾಡಿದರೆ, ಮನೋವಿಜ್ಞಾನ ಅಂತಂದರೆ ಅದು ಕೇವಲ ವ್ಯಕ್ತಿ ಬಗ್ಗೆ ಅಷ್ಟೇ ಅಲ್ಲ, ವಯಸ್ಕರ ಬಗ್ಗೆ ಅಷ್ಟೇ ಅಲ್ಲ, ಮಗುವಿನ ಬಗ್ಗೆ ಅಷ್ಟೇ ಅಲ್ಲ, ಪ್ರಾಣಿಗಳ ಬಗ್ಗೆ ಅಷ್ಟೇ ಅಲ್ಲ, ಗುಂಪಿನ ವರ್ತನೆಯನ್ನು ಕೂಡ ಗಮನಿಸುವುದು. ಮನೋವಿಜ್ಞಾನ ಅಂದರೆ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ವಯಸ್ಕರ ಅಥವಾ ಮಗುವಿನ ಅಥವಾ ಒಂದು ಪ್ರಾಣಿಯ ಅಥವಾ ಒಂದು ಗುಂಪಿನ ವರ್ತನೆಯನ್ನು ಗಮನಿಸುವುದಾಗಿದೆ. ಓಕೆ, ಇದನ್ನು ನಾವು ಬ್ರಾಡರ್ ಮೀನಿಂಗಲ್ಲಿ ಹೇಳ್ತೇವೆ. ಆದ್ದರಿಂದ ಮನೋವಿಜ್ಞಾನವು ಜೀವಿಗಳ ವರ್ತನೆಯ ವಿಜ್ಞಾನ ಅಂತೇಳಿ ಕರಿತೇವೆ. ಇನ್ನು ಮನೋವಿಜ್ಞಾನವು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವಾಗ ಅವನ ಬಾಹ್ಯ ಹಾಗೂ ಆಂತರಿಕ ಚಟುವಟಿಕೆಗಳೆರಡನ್ನೂ ಕೂಡ ಗಮನಕ್ಕೆ ತೆಗೆದುಕೊಳ್ತದೆ. ಮನೋವಿಜ್ಞಾನ ಏನು ಮಾಡ್ತದೆ? ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಾಕತ್ತೈತಪ್ಪ ಅಂತಂದ್ರೆ ಆ ವ್ಯಕ್ತಿಯ ಬಾಹ್ಯ ಹಾಗೂ ಆಂತರಿಕ ಎರಡೂ ಚಟುವಟಿಕೆಗಳನ್ನು ಗಮನಕ್ಕೆ ತೆಗೆದುಕೊಳ್ತದೆ. ಇನ್ನು ಮುಂಬರುವಂತಹ ಪ್ರಶ್ನೆಗಳಲ್ಲಿ ನಾವೇನು ಚರ್ಚೆ ಮಾಡ್ತೀವಿ ಅಂತಂದರೆ, ಮಹಾನ್ ಸೈಕಾಲಜಿಸ್ಟ್ಸ್ಗಳು ಕೊಟ್ಟಿರುವಂತಹ
ವಿಭಿನ್ನ ವ್ಯಾಖ್ಯೆಗಳನ್ನು ನಾವು ನೋಡ್ತೇವೆ ರಿಗಾರ್ಡಿಂಗ್ ಟು ಸೈಕಾಲಜಿ. ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ರವರ ಪ್ರಕಾರ ಮನೋವಿಜ್ಞಾನ ಎಂದರೇನು ಹೇಳಲಿಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಇವರು ಕೊಟ್ಟಿರುವಂಥ ಡೆಫಿನೇಷನ್ಸ್ಗಳನ್ನು ಕೊಟ್ಟು ಯಾರು ಈ ಕೆಳಗಿನ ಯಾವ ಸೈಕಾಲಜಿಸ್ಟೋ ಈ ಮೇಲಿನ ವ್ಯಾಖ್ಯವನ್ನು ಹೇಳಿದ್ದಾರೆ, ನೇರ ಪ್ರಶ್ನೆ ಬಂದರೂ ಬರಬಹುದು, ಬರದೇನೂ ಇರಬಹುದು. ಆದರೆ ಬಂದರೆ ಬಿಟ್ಟು ಬರಬಾರ್ದು ಅನ್ನೋ ಕಾರಣಕ್ಕೆ ಇವನ್ನು ಚರ್ಚೆ ಮಾಡೋಣ. ಒಂದು, ವುಡ್ವರ್ತ್ ಆ್ಯಂಡ್ ಮಾರ್ಕ್ವಿಸ್ ಅವರು ಏನು ಹೇಳ್ತಾರೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ. ನಾವು ಇಷ್ಟೊತ್ತು ಮೇಲೆ ಚರ್ಚೆ ಮಾಡಿದ್ದೀವಿ, ಮನೋವಿಜ್ಞಾನ ಅನ್ನುವಂಥದ್ದು ಒಂದು ಸೈನ್ಸು, ವೈಜ್ಞಾನಿಕ ಅಧ್ಯಯನ ಅಥವಾ ಅದೊಂದು ವಿಜ್ಞಾನ ಅಂತ ಇದ್ದಿದ್ದೇವೆ, ತಿಳ್ಕೊಂಡಿದ್ದೇವೆ. ಅದನ್ನೇ ಒಂದು ಸ್ವಲ್ಪ ಮಾರ್ಪಾಟ್ ಮಾಡಿದ್ದಾರೆ ಇವರು. ವ್ಯಕ್ತಿ ಇದ್ದಾನೆ ಅಂತಂದರೆ ಪರಿಸರದಲ್ಲಿನೇ ಇರ್ತಾನೆ. ಆ ಪರಿಸರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡ್ತಾನೆ. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಧ್ಯಯನವೇ ನಮಗೆ ಮನೋವಿಜ್ಞಾನವಾಗಿ ಕಾಣಿಸಿಕೊಳ್ಳುತ್ತದೆ ಎನ್ನುವಂಥದ್ದು. ಇದನ್ನು ಕೊಟ್ಟವರು ವುಡ್ವರ್ತ್ ಆ್ಯಂಡ್ ಮಾರ್ಕ್ವೆಸ್. ಇನ್ನು 18ನೇ ಪ್ರಶ್ನೆ ಇದೆ, ಕ್ರೋ ಆ್ಯಂಡ್ ಕ್ರೋ ರವರ ಪ್ರಕಾರ ಮನೋವಿಜ್ಞಾನ ಎಂದರೇನು? ಕ್ರೋ ಆ್ಯಂಡ್ ಕ್ರೋ ರವರ ಪ್ರಕಾರ ಮನೋವಿಜ್ಞಾನ ಅಂದರೆ ಏನಾಗ್ತದೆ ಅಂತಂದರೆ, ನಾವಿಲ್ಲಿ ಮನೋವಿಜ್ಞಾನ ಅಂದರೆ ವರ್ತನೆಯ ವಿಜ್ಞಾನ ಅಂತ ಅಧ್ಯಯನ ಮಾಡಿದ್ದೇವೆ. ಸೊ ಅದನ್ನು ಕೊಟ್ಟವರು ಯಾರಪ್ಪ ಅಂತಂದರೆ JB ವ್ಯಾಟ್ಸನ್. ಸೊ ಹಂಗಂದ್ರೆ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವನ್ನು ಮನೋವಿಜ್ಞಾನ ಅಂತ ಹೇಳ್ಬಿಟ್ರು ಕ್ರೋ ಆ್ಯಂಡ್ ಕ್ರೋ ಅವರು. ಮಾನವನ ವರ್ತನೆ, ಮಾನವ ಹೆಂಗೆ ಬಿಹೇವಿಯರ್ ಮಾಡಲಿಕ್ಕತ್ತಾನ ಹಾಗೂ ಆತ ತನ್ನೊಂದಿಗೆ ತಾನೇ ಹೆಂಗೆ ರಿಲೇಷನನ್ನು ಇಟ್ಕೊಂಡಿದ್ದಾರೆ, ಅಂತರ ಸಂಬಂಧನ ತನ್ನೊಂದಿಗೆ ತಾನೇ ಇಟ್ಕೊಳ್ಳುವಂಥದ್ದು ಅಂತರ ಸಂಬಂಧ. ಸೊ ಇದನ್ನು ನಾವೇ ಅಂತರ್ ಸಂಬಂಧ, ಓಕೆ, ಇದನ್ನು ಅಧ್ಯಯನ ಮಾಡೋದೇನೆ ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಇನ್ನು CE ಸ್ಕಿನ್ನರ್ ಬರ್ತಾರೆ. CE ಸ್ಕಿನ್ನರ್ ಅವರ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ, ಜೀವನದಲ್ಲಿ ನಾವು ಎದುರಿಸುವಂತಹ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ತೋರುವಂತಹ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಾಸ ಮಾಡುವುದು. ಸೊ ಹಂಗಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಎದುರಿಸುವಂತಹ ಎಲ್ಲ ರೀತಿಯ ಸನ್ನಿವೇಶಗಳಿಗೆ ಏನು ಮಾಡ್ತೀವಿ, ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾವೆ. ಈ ರೀತಿ ಕೊಡುವಂತಹ ಪ್ರತಿಕ್ರಿಯೆಗಳಿಗೆ ಯಾಕೆ ಕೊಟ್ವಿ, ಹೆಂಗೆ ಕೊಟ್ವಿ, ಯಾವಾಗ ಕೊಟ್ವಿ ಅನ್ನೋದನ್ನು ಅಭ್ಯಾಸ ಮಾಡೋದಕ್ಕೆ ನಾವು ಅಂತ ಕರಿತೀವಿ, ಮನೋವಿಜ್ಞಾನ ಅಂತ ಕರಿತೀವಿ. ಈ ಥರ ಡೆಫಿನೇಷನ್ ಕೊಟ್ಟವರು CE ಸ್ಕಿನ್ನರ್. ಇನ್ನು ವ್ಯಾಟ್ಸನ್ ರವರು ಬರ್ತಾರೆ. ವ್ಯಾಟ್ಸನ್ ರವರ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ಅಂತಂದರೆ, ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ಧನಾತ್ಮಕ ವಿಜ್ಞಾನವಾಗಿದೆ ಅಂತೇಳಿ ವ್ಯಾಟ್ಸನ್ ರವರು ಹೇಳ್ತಾರೆ. ವ್ಯಾಟ್ಸನ್ ರವರ ಪ್ರಕಾರ ಸೈಕಾಲಜಿ ಈಸ್ ಅ ಪಾಸಿಟಿವ್ ಸೈನ್ಸ್ ಆಫ್ ಬಿಹೇವಿಯರ್. ಓಕೆ. ಇನ್ನು ಕೆನ್ನಾತ್ ಕ್ಲಾರ್ಕ್ ಆ್ಯಂಡ್ ಜಾರ್ಜ್ ಮಿಲ್ಲರ್ ಅವರ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು ಅಂತ ಹೋದರೆ, ವರ್ತನೆಯ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ. ಗೊತ್ತಿರುವಂಥದ್ದು, ವರ್ತನೆಯ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ. ಅದು ಹಾವಭಾವಗಳು, ಮಾತು, ದೈಹಿಕ ಬದಲಾವಣೆಗಳು, ಇಂತಹ ವೀಕ್ಷಣೀಯ ವರ್ತನಾ ಪ್ರಕ್ರಿಯೆಗಳು ಮತ್ತು ಆಲೋಚನೆಗಳು ಹಾಗೂ ಕನಸು, ಇಂತಹ ಊಹಿಸಬೇಕಾದಂಥ ಪ್ರಕ್ರಿಯೆಗಳನ್ನು ಅದರ ವಿಷಯವನ್ನಾಗಿ ಒಳಗೊಂಡಿದೆ. ಅಂತಂದರೆ ಕೆಲವೊಂದಿಷ್ಟು ಕಣ್ಣಿಗೆ ಕಾಣುವಂತಹ ವರ್ತನೆಗಳನ್ನು ಒಳಗೊಂಡೈತಿ, ಕೆಲವೊಂದಿಷ್ಟು ನಾವು ಊಹೆ ಮಾಡಿಕೊಳ್ಬೇಕು ಅಂತಹ ವರ್ತನೆಗಳನ್ನು, ಅದು ಪ್ರಕ್ರಿಯೆಗಳನ್ನು ಒಳಗೊಂಡೈತಿ. ಇದನ್ನೇ ನಾವು ಅಧ್ಯಯನ ಮಾಡಬೇಕು. ಅದು ಸೈಂಟಿಫಿಕ್ ಆಗಿ ಮಾಡಿದರೆ ನಮಗೆ ಕೆನ್ನಾತ್ ಕ್ಲಾರ್ಕ್ ಆ್ಯಂಡ್ ಜಾರ್ಜ್ ಮಿಲ್ಲರ್ ಅವರ ಡೆಫಿನೇಷನ್ ಗೊತ್ತಾಯಿತು. ಸೊ ಇದೆಲ್ಲದರ ಆಧಾರದ ಮೇಲೆ ನಾವು ಅಗೇನ್ ಸೈಕಾಲಜಿ ಅಂದರೆ ಏನು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೂ ಕೂಡ ನಮಗೆ ಸಿಗುವಂಥ ಉತ್ತರ, ಸೈಕಾಲಜಿ ಇಸ್ ಅಗೇನ್ ಜೀವಿಗಳ ಆಂತರಿಕ ಹಾಗೂ ಬಾಹ್ಯ ವರ್ತನೆಗಳ ವೈಜ್ಞಾನಿಕ ಅಧ್ಯಯನ. ಅಗೇನ್ ಸೈಕಾಲಜಿ ಅಂದರೆ ಏನಪ್ಪ ಅಂತಂದರೆ, ಒಂದು ಜೀವಿ ಇದೆ ಅಥವಾ ಹಲವಾರು ಜೀವಿಗಳಿದ್ದಾವೆ. ಆ ಜೀವಿ ಅಥವಾ ಜೀವಿಗಳ ಆಂತರಿಕ ಅಂದರೆ ಒಳಗಡೆ ಯಾಕೆ ಹಿಂಗಾಗ್ತಾಯಿದೆ, ವಾಟ್ ಈಸ್ ದ ಸೈಂಟಿಫಿಕ್ ಬೇಸ್ ಆಫ್ ಇಟ್, ಹಾಗೂ ಬಾಹ್ಯ ವರ್ತನೆ, ಯಾಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಬಾಹ್ಯವಾಗಿ ಬರುವಂತಹ ವರ್ತನೆಗಳನ್ನು ನಾವು ಸೈಂಟಿಫಿಕ್ಕಾಗಿ ಅಧ್ಯಯನ ಮಾಡೋದನ್ನೇ ಇಲ್ಲಿ ಮನೋವಿಜ್ಞಾನ ಅಂತೇಳಿ ಕರಿತೇವೆ. ಇನ್ನು ಇಷ್ಟೆಲ್ಲ ನೋಡಿದ ಮೇಲೆ ಮನೋವಿಜ್ಞಾನದ ಗುರಿ, ಈ ಒಂದು ವಿಷಯ ಯಾವ ಗುರಿಯನ್ನು ಇಟ್ಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಮನೋವಿಜ್ಞಾನ ಜೀವಿಗಳ ವರ್ತನೆಯನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಎದಿಂದ ಜಡ್ ಮಟ್ಟ ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಇದೇ ಇದರ ಗುರಿ. ಮನೋವಿಜ್ಞಾನದ ಗುರಿ ಏನಪ್ಪ ಅಂತಂದ್ರೆ, ಜೀವಿಗಳ ವರ್ತನೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಗುರಿಯನ್ನು ಇದು ಹೊಂದೈತಿ. ಇನ್ನು 24ನೇ ಪ್ರಶ್ನೆ ಏನು ಹೇಳ್ತೈತೆ ಅಂತಂದ್ರೆ, ಮನೋವಿಜ್ಞಾನದ ಶಾಖೆಗಳು ಯಾವುವು ಅಂತ ಪ್ರಶ್ನೆ ಕೇಳ್ತೈತಿ. ಇದು ಎಲ್ಲೂ ನೇರ ಪ್ರಶ್ನೆ ಬರೋದಿಲ್ಲ, ಆದರೆ ತಿಳ್ಕೊಳ್ಳೋದ್ರಿಂದ ನಮಗೆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಬೆಳೀತದೆ. ಒಂದು ವೇಳೆ ಪ್ರಶ್ನೆ ಬಂದ್ರೂ ಕೂಡ ನಾವು
ಉತ್ತರಿಸಲಿಕ್ಕೆ ಸಹಾಯ ಆಗ್ತದೆ ಅನ್ನುವಂಥದ್ದು. ಮನೋವಿಜ್ಞಾನದಲ್ಲಿ ಮೇಯ್ನಾಗಿ 2 ಶಾಖೆಗಳನ್ನು ನಾವು ನೋಡ್ತೇವೆ. ಒಂದು ಶುದ್ಧ ಮನೋವಿಜ್ಞಾನ, ಪ್ಯೂರ್ ಸೈಕಾಲಜಿ. ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ, ಅಪ್ಲೈಡ್ ಸೈಕಾಲಜಿ. ಶುದ್ಧ ಮನೋವಿಜ್ಞಾನ ಅಂತಂದರೆ ಏನಿರುತ್ತೆ? ಶುದ್ಧ ಮನೋವಿಜ್ಞಾನ ಎಂಬ ನಾಮಫಲಕವನ್ನು ಹೊತ್ತ ವರ್ತನೆಗೆ ಸಂಬಂಧಿಸಿದ ಏನು, ಏಕೆ ಮತ್ತು ಹೇಗೆ. ವರ್ತನೆಗೆ ಸಂಬಂಧಪಟ್ಟಂತೆ ಏನು, ಅದು ಯಾವ ವರ್ತನೆ, ಅದು ಏಕೆ ಆಯಿತು, ಅದು ಹೇಗೆ ಆಯಿತು ಎನ್ನುವಂತಹ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರವನ್ನು ನೀಡಲು ಇದು ಪ್ರಯತ್ನ ಮಾಡ್ತದೆ ಸೈಕಾಲಜಿ, ಪ್ಯೂರ್ ಸೈಕಾಲಜಿ. ಇನ್ನು ಅಪ್ಲೈಡ್ ಸೈಕಾಲಜಿಯಲ್ಲಿ ಏನಾಗುತ್ತೆ ಅಂತಂದರೆ, ಇದು ಶುದ್ಧ ಮನೋವಿಜ್ಞಾನಗಳು ರೂಪಿಸಿರುವಂತಹ ಸಿದ್ಧಾಂತಗಳಾಗಿರ್ಬೋದು, ತತ್ವಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಹಾಗೂ ಜೀವನದ ವಿವಿಧ ಕ್ಷೇತ್ರಗಳಿಗೆ ಅದನ್ನು ಅನ್ವಯಿಸಿ ಆಯಾ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಇದು ಸಹಾಯ ಮಾಡುತ್ತೆ. ಹೆಸರು ಹೇಳಿರೋಂಗೆ ಅಪ್ಲೈಡ್. ಪ್ಯೂರ್ ಸೈಕಾಲಜಿಯಲ್ಲಿ ನಾವೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಕಲ್ತ್ಕೊಂಡಿರ್ತಾವಲ್ಲ, ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಭಿನ್ನ ಕ್ಷೇತ್ರಗಳಿಗೆ ಅಪ್ಲೈ ಮಾಡಿ ಅಲ್ಲಿ ಏನು ಮಾಡೋದಪ್ಪ ಅಂತಂದರೆ ಡೆವಲಪ್ಮೆಂಟನ್ನು ತರುವಂಥದ್ದು, ಗ್ರೋತನ್ನು ತರುವಂಥದ್ದು, ಮಾನವ ಮನುಕುಲದ ಸುಧಾರಣೆಗೆ ಪ್ರಯತ್ನ ಮಾಡುವಂಥದ್ದು. ಇದಕ್ಕೆ ನಾವೇನಂತ ಕರಿತೇವೆ? ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೇವೆ. ಇನ್ನು ಶುದ್ಧ ಮನೋವಿಜ್ಞಾನದ ಮೂಲ ಉದ್ದೇಶ ಏನು? ಶುದ್ಧ ಮನೋವಿಜ್ಞಾನದ ಮೂಲ ಉದ್ದೇಶ ಏನು? ಶುದ್ಧ ಮನೋವಿಜ್ಞಾನದಲ್ಲಿ ನಡೆಯುವಂತಹ ಅಧ್ಯಯನಗಳ ಮೂಲ ಉದ್ದೇಶ ಮನೋವೈಜ್ಞಾನಿಕ ಜ್ಞಾನದ ಅಭಿವೃದ್ಧಿಯಾಗಿದೆ. ಏನು ಮಾಡಬೇಕ್ರಿ? ಮನೋವಿಜ್ಞಾನದ ಜ್ಞಾನದ ಅಭಿವೃದ್ಧಿಯನ್ನು ಮಾಡುವಂಥದ್ದು ಹಾಗೂ ಜೀವಿಗಳ ವರ್ತನೆಯನ್ನು ಅಧ್ಯಯನ ಮಾಡಿ ಸೂಕ್ತ ಸಿದ್ಧಾಂತಗಳನ್ನು ತರುವಂಥದ್ದು, ಸೂಕ್ತ ಸಿದ್ಧಾಂತಗಳನ್ನು, ತತ್ವಗಳನ್ನು ಅಥವಾ ನಿಯಮಗಳನ್ನು ರೂಪಿಸುವಂಥದ್ದು ಈ ಒಂದು ಶಾಖೆಯ ಗುರಿ. ಒಂದು ತತ್ವಗಳನ್ನು ರೂಪಿಸುವಂಥದ್ದು, ನಿಯಮಗಳನ್ನು ರೂಪಿಸುವಂಥದ್ದು, ಸಿದ್ಧಾಂತಗಳನ್ನು ರೂಪಿಸುವಂಥದ್ದು. ಇನ್ನು 16ನೇ ಪ್ರಶ್ನೆ, ಶುದ್ಧ ಮನೋವಿಜ್ಞಾನದ ಅಡಿಯಲ್ಲಿ ಕಂಡುಬರುವಂಥ ಪ್ರಮುಖ ಶಾಖೆಗಳು ಯಾವುವು? ಹಂಗಂತಂದ್ರೆ ಈ ಒಂದು ಶಾಖೆಯಲ್ಲಿ ಯಾವ್ಯಾವ ಪ್ರಮುಖ ಶಾಖೆಗಳು ಬರ್ತವೆ ಮತ್ತು ಶುದ್ಧ ಮನೋವಿಜ್ಞಾನದಲ್ಲಿ ಅಂತಂದರೆ, ಒಂದು ಸಾಮಾನ್ಯ ಮನೋವಿಜ್ಞಾನ ಬರುತ್ತೆ. ಶುದ್ಧ ಮನೋವಿಜ್ಞಾನದ ಅಡಿಯಲ್ಲಿ ಬರುವಂಥ ಪ್ರಮುಖ ಶಾಖೆ ಯಾವುದು ಅಂದರೆ ಸಾಮಾನ್ಯ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ. ಇದನ್ನು ವೈಯಕ್ತಿಕ ಮನೋವಿಜ್ಞಾನ ಅಂತ ಕೂಡ ಕರೀತಾರೆ. ಸಾಮಾಜಿಕ ಮನೋವಿಜ್ಞಾನ, ಶರೀರ ಕ್ರಿಯಾ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ತೌಲನಿಕ ಮನೋವಿಜ್ಞಾನ. ಸೋ ಫಾರ್ ಇಷ್ಟೊಂದೆಲ್ಲ ಚರ್ಚೆ ಮಾಡ್ತಾ ಬಂದಾಗ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ಎಷ್ಟೋ ಜನ ಇಷ್ಟು ದಿನ ಸೈಕಾಲಜಿ ಅಂತ ಅನ್ಕೊಂಡು ಕುಂತಿದ್ರಿ, ಆದರೆ ಸೈಕಾಲಜಿ ಒಳಗೆ ಇಷ್ಟೆಲ್ಲ ವಿಭಿನ್ನತೆ ಇದೆ, ಇಷ್ಟೆಲ್ಲ ವೈವಿಧ್ಯತೆ ಇದೆ, ಇಷ್ಟೆಲ್ಲ ಮಜಲುಗಳಿದ್ದಾವೆ ಅಂತ ಆ ಓದಿದ ಸಮಯದಲ್ಲಿ ಮಾತ್ರ ನೆನಪಿತ್ತೇನೋ ನಿಮಗೆ. ಬಟ್ ಈಗೀಗ ಅದಿನ್ನೂ ರಿಯಲೈಸ್ ಆಗ್ತಾ ಇದೆ ಅನ್ನುವಂತಹ ಫೀಲ್ ನನಗೆ ಬರ್ತಾ ಇದೆ. ಓಕೆ, ನೆಕ್ಸ್ಟು ಸಾಮಾನ್ಯ ಮನೋವಿಜ್ಞಾನ ಅಂದ್ರೇನು ಅಂದರೆ, ಇವೆಲ್ಲ ಪ್ರಮುಖ ಇದು ಇದಾವಲ್ವ, ಇವನ್ನೇ ನಾವು ಪ್ರಶ್ನೆ ಮಾಡ್ತಾ ಹೋಗಿದ್ದಾವೆ. ಸಮ್ ಆಫ್ ದ ಟೈಮು ಇವನ್ನು ಕೂಡ ಒಂದೊಂದು ವಾಕ್ಯದ ರೂಪದಲ್ಲಿ ಕೊಟ್ಟು ಅಲ್ಲಿ ಎಸ್ ಆರ್ ನೋ ಕ್ವಶನ್ ಕೇಳೋ ಚಾನ್ಸ್ ಇರ್ತದೆ. ಸೊ ಹಿಂಗಾಗಿ ಸ್ವಲ್ಪ ಡೀಪಾಗಿ ಓದ್ಕೊಳ್ಳಿ. ಏನಿದೆ ನೋಡಿರಿ, ತಿಳ್ಕೊಳ್ಳಿ. ಈ ಶಾಖೆ ಸಾಮಾನ್ಯ ಮನೋವಿಜ್ಞಾನ ಏನು ಮಾಡ್ತದೆ ಅಂದರೆ, ಈ ಶಾಖೆ ಮನೋವಿಜ್ಞಾನದ ಮೂಲ ತತ್ವಗಳನ್ನ ಕುರಿತು ಚರ್ಚೆ ಮಾಡುತ್ತೆ. ಇದು ಇಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳಲ್ಲಿ ಕಂಡುಬರುವಂತಹ ಸಹಜ ಕ್ರಿಯೆಗಳಾದಂತಹ ಸಂವೇಗ, ಮುಂದಿನ ಸೆಷನ್ಸ್ಗಳಲ್ಲಿ ನಾವು ಕಲಿತೀವಿ. ಸಂವೇಗ ಅಂದ್ರೇನು, ಎಮೋಷನ್ ಅಂದ್ರೇನು, ಕಲಿಕೆ ಲರ್ನಿಂಗ್ ಅಂದ್ರೇನು, ಅಭಿಪ್ರೇರಣೆ ಮೋಟಿವೇಶನ್ ಅಂದರೆ ಏನು, ಗ್ರಹಿಕೆ ಗ್ರಾಸ್ಪಿಂಗ್ ಅಂದ್ರೇನು, ಸಂವೇದನೆ ಸೆನ್ಸೇಷನ್ ಅಂದ್ರೇನು, ಇವೆಲ್ಲವುಗಳು ಕೂಡ ಸೈಕಾಲಜಿಯಲ್ಲಿ ಬರುವಂಥ ವಿಭಿನ್ನ ಟಾಪಿಕ್ಸು. ಓಕೆ, ಇವುಗಳನ್ನು ಕುರಿತು ಅಧ್ಯಯನವನ್ನು ಇಲ್ಲಿ ಮಾಡಲಿಕ್ಕೆ ಅವಕಾಶ ಯಾವುದು ಕೊಡ್ತದೆ ಅಂದರೆ ಜನರಲ್ ಸೈಕಾಲಜಿ ಅಥವಾ ಸಾಮಾನ್ಯ ಮನೋವಿಜ್ಞಾನ ಕೊಡ್ತದೆ. ಇನ್ನು ಸಾಮಾನ್ಯ ಆಯಿತು, ಇದರದ್ದು ಅಪೋಸಿಟು ಅಪಸಾಮಾನ್ಯ. ಈ ಅಪಸಾಮಾನ್ಯ ಮನೋವಿಜ್ಞಾನ ಅಂದರೆ ಏನು ಅಂತಂದ್ರೆ, ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗಿಂತ ಭಿನ್ನರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಬಾಲಾಪರಾಧಿಗಳು, ಸಣ್ಣರತಕ್ಕ ಏನು ಮಾಡಿದ್ರೆ ಕ್ರೈಮ್ ಮಾಡಿಬಿಟ್ಟಿರ್ತಾರೆ. ಇನ್ನು ಅಪರಾಧಿಗಳು, ಕ್ರೈಮ್ ಮಾಡಿರತಕ್ಕಂಥವ್ರು, ಸಮಾಜ ವಿದ್ರೋಹಿಗಳು, ಸಮಾಜಕ್ಕೆ ಸಮಸ್ಯೆಯನ್ನು ತಂದೊಡ್ಡುವಂಥ ಕೆಲಸಗಳನ್ನ ಮಾಡ್ತಕ್ಕಂಥವ್ರು, ನರರೋಗಿಗಳು, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇರೋರು, ಮಾನಸಿಕ ರೋಗಿಗಳು, ಸೈಕಲಾಜಿಕಲ್ ಪ್ರಾಬ್ಲಮ್ ಇರೋಂಥವ್ರು, ಇಂಥವರ ಬಗ್ಗೆ ಅಧ್ಯಯನವನ್ನು ಮಾಡಿ ಇವರ ವರ್ತನಾ ವೈಪರೀತ್ಯಕ್ಕೆ ಕಾರಣಗಳೇನು ಅದು ಇವುಗಳನ್ನು ಕಂಡುಕೊಳ್ಳುವುದೇ ಈ ಒಂದು ಶಾಖೆಯ ಅಧ್ಯಯನ ವಸ್ತು ಆಗಿರ್ತದೆ ಅನ್ನುವಂಥದ್ದು. ಹಾಗೂ ಅಪಸಾಮಾನ್ಯತೆಯ ಪ್ರಭೇದಗಳನ್ನು ನಿಖರವಾಗಿ ಗುರುತಿಸಿ ಪರಿಹಾರ ಕ್ರಮಗಳನ್ನು ರೂಪಿಸುವುದು ಮತ್ತು ರೂಪಿಸುವಂಥದ್ದೇ ಈ ಒಂದು ಶಾಖೆಯ ಪ್ರಮುಖ ಗುರಿಯಾಗಿದೆ. ಇನ್ನು ವಿಕಾಸ ಮನೋವಿಜ್ಞಾನ ಅಂದ್ರೇನು? ವಿಕಾಸ, ಗ್ರೋತ್ ಅಂದರೆ ಬೆಳವಣಿಗೆ, ವಿಕಾಸ ಡೆವಲಪ್ಮೆಂಟ್. ಓಕೆ, ಡೆವಲಪ್ಮೆಂಟಲ್ ಸೈಕಾಲಜಿ ಅಂದ್ರೇನು? ವಿಕಾಸ ಮನೋವಿಜ್ಞಾನವು
ಒಂದು ಒಬ್ಬ ವ್ಯಕ್ತಿಯ ವಿಕಾಸದ ವಿಭಿನ್ನ ಹಂತಗಳನ್ನು ಅಧ್ಯಯನ ಮಾಡ್ತದೆ. ಮಕ್ಕಳ ಮನೋವಿಜ್ಞಾನದಲ್ಲಿ ಬೆಳವಣಿಗೆ ಮತ್ತು ವಿಕಾಸ, ಅವನ ಸಾಮರ್ಥ್ಯಗಳ ವಿಕಾಸದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವ, ಅವನ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಸಂವೇಗಾತ್ಮಕ ಕ್ಷೇತ್ರಗಳಲ್ಲಿ ಕಂಡುಬರಬಹುದಾದಂತಹ ವಿಕಾಸವನ್ನು ಅಧ್ಯಯನ ಮಾಡುವಂಥದ್ದೇ ವಿಕಾಸ ಮನೋವಿಜ್ಞಾನ. ಇದೇ ರೀತಿ ಹದಿಹರೆಯದವರು ಮತ್ತು ವಯಸ್ಕರಲ್ಲಿ ಕಂಡುಬರುವ ವಿವಿಧ ಕ್ಷೇತ್ರಗಳಲ್ಲಿ ಆಗುವಂತಹ ವಿಕಾಸವನ್ನು ಕೂಡ ಇಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಾಗ್ತದೆ. ಇದೇ ವಿಕಾಸ ಮನೋವಿಜ್ಞಾನ. ಇನ್ನು ಕಡೆಯ ಪ್ರಶ್ನೆ, ಲಾಸ್ಟ್ನೇ ಪ್ರಶ್ನೆ, ವಿಭೇದಾತ್ಮಕ ಮನೋವಿಜ್ಞಾನ. ಇದನ್ನು ಏನಂತ ಕರಿತೀವಿ? ವೈಜ್ಞಾನಿಕ ಮನೋವಿಜ್ಞಾನ ಅಂತ ಕರಿತೀವಿ. ಹಿಂಗಂದ್ರೆ ಏನು? ವಿಭೇದಾತ್ಮಕ ಮನೋವಿಜ್ಞಾನದಲ್ಲಿ ಮಾನವರಲ್ಲಿ ಕಂಡುಬರುವಂತಹ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ. ಅಂದ್ರೆ ಒಬ್ಬ ವ್ಯಕ್ತಿ ಇದ್ದೋ ರೀತಿಯಲ್ಲಿನೇ ಇನ್ನೊಬ್ಬ ವ್ಯಕ್ತಿ ಇರಂಗಿಲ್ಲ. ಈಚ್ ಇಂಡಿವಿಜುವಲ್ ಈಸ್ ಯೂನಿಕ್. ಹಾಗೂ ಅದನ್ನು ಅಳತೆ ಮಾಡುವಂಥ ವಿಧಾನಗಳು, ಅವುಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ. ಗೊತ್ತಾಯ್ತಾ? ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಆ ಒಂದು ಎಂಟೈರ್ ಟಾಪಿಕ್ಕು ಈ ಒಂದು ಸೈಕಾಲಜಿ ಬ್ರ್ಯಾಂಚ್ ಮೇಲೇ ನಿಂತಿದೆ ಅನ್ನುವಂಥದ್ದು. ಇಲ್ಲಿ ಬುದ್ಧಿಶಕ್ತಿ, ಆಸಕ್ತಿ, ಮನೋಧೋರಣೆ, ಸಂವೇಗಗಳು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿನ ವ್ಯಕ್ತಿಗತ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡುವುದು. ವ್ಯಕ್ತಿಗತ ವ್ಯತ್ಯಾಸ ಅದನ್ನು ಅಧ್ಯಯನ ಮಾಡುವುದು ಈ ಒಂದು ಶಾಖೆಯ ಕಾರ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇವೆ. ಯಾಕಂದರೆ ಸೆಷನ್ ಲಾಂಗ್ ಆಯಿತು ಅಂತಂದರೆ ನಿಮಗೂ ಕೇಳಲಿಕ್ಕೆ ಬೋರ್ ಆಗೋ ಚಾನ್ಸ್ ಇರುತ್ತೆ. ಸೊ ಹೀಗಾಗಿ ಸಾಧ್ಯವಾದಷ್ಟು 30 ಪ್ರಶ್ನೆಗಳನ್ನು ಪ್ರತಿಯೊಂದು ಸೆಷನ್ನಲ್ಲಿನೂ 30 ಪ್ರಶ್ನೆಗಳನ್ನು ಕೇಳ್ತಾ ಈ ಒಂದು ಎಂಟೈರ್ ಚಾಪ್ಟರ್ಗಳನ್ನು ನಾವು ಕವರ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಗೆ, ಇವತ್ತಿನ ಈ ಒಂದು ಡಿಸ್ಕಷನ್ಗೆ ನಾವು ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿನ್ನೂ ಏನೇನೋ ಡೆವಲಪ್ಮೆಂಟ್ ಮಾಡಬಹುದು. ಓಕೆ, ನಿಮ್ಮ ಫೀಡ್ಬ್ಯಾಕನ್ನು ನೀವು ದಯಮಾಡಿ ಹಂಚ್ಕೊಳ್ಬೇಕು. ಯಾಕಂದರೆ ಇದರಿಂದ ನಾನು ಕೂಡ ಕಲಿಯುವಂಥದ್ದು ಇನ್ನೂ ಜಾಸ್ತಿ ಇದೆ, ಇನ್ನೂ ಹೆಚ್ಚು ಇದೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರ ಫೀಡ್ಬ್ಯಾಕಿಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೇನೆ. ಅದನ್ನು ನೀವು ನನಗೆ ಕೊಡಿ ಅಂತ ನಾನು ಕೇಳ್ತಾ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಿಮಗೇನಾಗ್ತದೆ ಅಂತಂದ್ರೆ ಮುಂದೆ ಮಾಡುವಂತಹ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ಗೆ ಬಾಯನ್ನು ಹೇಳ್ತಾ ಇದ್ದೇನೆ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.